ನಿಮಗೆ ಅಲ್ಲ ನೀವು ಅಲ್ಲ ನೀವು ಲಾ ಮಾಡಿದೀರಾ? ಹೌದು. ನಿಮಗೆ ನ್ಯಾಯಾಲಯದಲ್ಲಿ ಅಲ್ಲ ನಾನು ಕೇಳ್ತಿರೋದು, ನ್ಯಾಯಾಲಯದಲ್ಲಿ ಮತ್ತೊಬ್ರು ವಕೀಲರು ವಾದ ಮಾಡುವಾಗ ಅವರ ವಾದವನ್ನು ಕೇಳಬೇಕಲ್ವ ನ್ಯಾಯಾಧೀಶರು? ನಾವು ನ್ಯಾಯಾಧೀಶರು ಅಂತ ಹೇಳ್ತಾ ಇರೋದಲ್ಲ, ಜನಗಳು ನ್ಯಾಯಾಧೀಶರು, ಅವ್ರು ಕೇಳ್ಬೇಕಲ್ಲ, ಅವ್ರು ಹೇಳಬೇಕು ಬಿಡಿ. ಒಳ್ಳೆ ಕಥೆ ಆಯ್ತಲ್ಲ ನೀವು ಮಾಡಿದ್ರೆ ಬಿಡಿ. ನಾವೇ ತಮ್ಮ ಮಾತಲ್ಲೇ ಹೇಳಿದ್ರಿ, ಏನಂತ ಹೇಳಿದ್ರಿ ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಅದನ್ನ ಇಮಿಡಿಯೇಟ್ ಅವ್ರನ್ನ ಎಲ್ಲಿದ್ದಾರೆ ಹುಡುಕಿಸ್ಬೇಕಾಯ್ತು, ಕಂಪ್ಲೇಂಟ್ ತಗೋಬೇಕಾಯ್ತು ಅಂತಂದ್ರೆ ಆ ಕಂಪ್ಲೇಂಟ್ ತಗೊಳ್ಳದೇ ಇರೋ ಅಧಿಕಾರಿನ ಇಲ್ಲಿವರೆಗೂ ನೀವು ಸಸ್ಪೆಂಡ್ ಮಾಡಿದ್ದೀರಾ? ತನಿಖಾ ರಿಪೋರ್ಟ್ ಇಲ್ಲ. ಅಲ್ಲೂ ನೀವು ಫೇಲ್ ಆಗಿದ್ರ ಅಂದ್ರೆ ನೀವು ಯಾರ ರಕ್ಷಣೆ ಬಗ್ಗೆ ಇದ್ದೀರಾ? ನೀವು ಯಾರ ರಕ್ಷಣೆಗೋಸ್ಕರ ನೀವು ಓಡಾಡ್ತಾ ಇದ್ದೀರಾ ಹೇಳ್ರಿ? ಪ್ರಿಯಾಂಕಾ ಖರ್ಗೆ ಅವರಾಗಿರ್ಲಿ, ನಿಮ್ಮ ಗೃಹ ಸಚಿವರಾಗಿರ್ಲಿ, ಅಥವಾ ನಿಮ್ಮ ಸಿದ್ದರಾಮಯ್ಯ ಸಿಎಂ ಮುಖ್ಯಮಂತ್ರಿ ಆಗಿರ್ಲಿ, ನೀವೆಲ್ಲ ಆರೋಪಿಗಳ ರಕ್ಷಣೆಗೆ ಇದ್ದೀರಾ ಅಂದ್ಮೇಲೆ ಇದು ತನಿಖೆ ಯಾವ ಮಟ್ಟಕ್ಕಾಗುತ್ತೆ ಸರ್? ಇದು ಸಿಗುತ್ತೆ ಸರ್ ಇಲ್ಲಿ? ನೀವು ನಿಮ್ಮ ಒಂದ್ ಸೆಕೆಂಡ್ ನನಗೆ ಗೊತ್ತಿದೆ, ನಿಮಗೆ ನಿಮ್ಮ ಒಂದ್ ಸೆಕೆಂಡ್ ಬ್ರಹ್ಮನ ಒಂದ್ ಸೆಕೆಂಡ್ ಇಲ್ಲಿ ನೋಡಿ, ಈಗ ಡೆತ್ ನೋಟ್ ನ ಅನಲೈಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಅವರು ಏನಂತ ಹೇಳ್ತಾರೆ ಅಂದ್ರೆ, ಸಚಿನ್ ಇವಾಗ ಯಾರಿಗೆ ಭಯ ಬಿದ್ದು ಸೂಸೈಡ್ ಮಾಡ್ಕೊಂಡಿರೋದು ಬೇಸಿಕಲಿ ರಾಜು ಕಪ್ಪನೂರ್ ಅಂಡ್ ಗ್ಯಾಂಗ್ಗೆ ಏನಕ್ಕೆ ಭಯ ಬೀಳ್ತಾರೆ ಅಂತ ಅವ್ರಲ್ಲಿ ಬರ್ದಿದ್ದಾರೆ. ಏನಂತ, ಈ ಗ್ಯಾಂಗು ಆಂದೋಲನ ಸ್ವಾಮಿ, ಚಂದು ಪಾಟೀಲು, ಮಣಿಕಂಠ ರಾಥೋಡು, ಬಸವರಾಜ್ ಮತ್ತಿಮೋಡು ಇವರನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸ್ತಿದ್ರು. ಈ ಗ್ಯಾಂಗ್ ಸುಪಾರಿ ಕೊಟ್ಟಾಗಿದೆ. ಸೊ ಈ ಗ್ಯಾಂಗಿನ ಹಿಂದೆ ಇರೋರು ಯಾರು? ಮಾನ್ಯ ಮಂತ್ರಿಗಳು. ಮಾನ್ಯ ಮಂತ್ರಿಗಳ ಒಂದು ಶ್ರೀರಕ್ಷೆ ಇಲ್ಲದೆ ಈ ಗ್ಯಾಂಗು ಇವರನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಡೋದಕ್ಕೆ ಸಾಧ್ಯವಾ? ಅದನ್ನೇ ಬರ್ದಿರೋದು ಇಲ್ಲಿ. ಹಾಗಾದ್ರೆ ಮಾನ್ಯ ಮಂತ್ರಿಗಳ ಸಪೋರ್ಟ್ ಇದ್ದವ್ರಿಗೆ ಮಾಡಿದ್ರು ಅಂದ್ರೆ ಹಾಗಾದ್ರೆ ಮಾನ್ಯ ಮಂತ್ರಿಗಳು ಜವಾಬ್ದಾರ ಆಗೋದಿಲ್ವ? ಹಾಗಾದ್ರೆ ಇದಕ್ಕಿಂತ ಸಾಕ್ಷಿ ಬೇಕಾಗಾದ್ರೆ ಸೂಸೈಡ್ ನೋಟ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಸುಪಾರಿ ಕೊಡೋ ದುಡ್ಡು ಯಾರ್ದು ಅಂತ? ಸುಪಾರಿ ಕೊಡೋ ದುಡ್ಡು ಯಾರು ಕೊಡ್ತಾರೆ? ನೆಕ್ಸ್ಟ್ ಅವನಿಗೆ ಲಾಭ ಇದ್ರಲ್ಲಿ ನೋಡಿ, ಈ ಟೆಂಡರ್ ಮಾಡಿಸಿಕೊಡಲು 5% ದುಡ್ಡಿನ ಬೇಡಿಕೆ ಇಟ್ಟಿರ್ತಾನೆ. ನನಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಮಾತು ದಾಟುವುದಿಲ್ಲ ಎಂದು ಹೇಳಿಕೊಂಡಿರ್ತಾನೆ. ಸುಮಾರು 5-6 ಬಾರಿ ಇಬ್ಬರು ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಅಂತ ಹೇಳಿಬಿಟ್ಟು ಮುಂದೆಗಡೆ ಮಾನ್ಯ ಮಂತ್ರಿಗಳು ಅಂದಿನ ಸೋನ್ಸ್ ಅವರಿಗೆ ಮೊಬೈಲ್ ಕಾಲ್ ಮಾಡುವ ಮೂಲಕ ಟೆಂಡರ್ ಮಾಡಿಕೊಡಿ ಎಂದು ಹೇಳಿರುತ್ತಾರೆ. ಹಾಗಾದ್ರೆ ಏನ್ ಇದೆಲ್ಲ ಏನ್ ಹೇಳ್ತಾರೆ? ಇನ್ಸ್ಟಿಗೇಷನ್ ಟು ಸೂಸೈಡ್ ಅಲ್ವಾ? ಹಾಗಾದ್ರೆ ಒಬ್ಬ ಯಾರೋ ಮಾಯಕ ಹಿಂಗ್ ಮಾಡ್ಬಿಟ್ಟು ಕುತ್ಕೊಂಡಾಗ ನೆಕ್ಸ್ಟ್ 3ನೇ ಪಾಯಿಂಟ್ ಕೇಳಿಸ್ಕೊಳ್ಳಿ. ಯಾವ ರೀತಿ ಸರ್ಕಾರ ಪೊಲೀಸ್ ಸಂಸ್ಥೆನ ಮಿಸ್ಯೂಸ್ ಮಾಡ್ಕೊಂತಿದೆ ಅಂತ ಹೇಳಿದ್ರೆ ಒಂಥರ ಹ್ಯಾಬಿಚುವಲ್ ಅಫೆಂಡರ್ಸ್ ಕಂಟಿನ್ಯೂಸ್ ಆಗಿ ನೀವು ನೋಡಿ. ಅವತ್ತು ನಿಮ್ಮ ಚಾನಲ್ ಅಲ್ಲೇ ಅವತ್ತು ಫಸ್ಟ್ ನೀವು ರಿಪೋರ್ಟ್ ಮಾಡಿದ್ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಹಂಗಲ್ಲ ಅಂತ ಹೇಳ್ಬಿಟ್ರು. FSL ವರದಿ ಬಂತು, ಪಾಕಿಸ್ತಾನ ಜಿಂದಾಬಾದೇ ಬಂದಿದ್ದು ಅಂತ. ಇವತ್ನವರೆಗೂ FL ಇರೋ ವ್ಯಕ್ತಿನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಆತರ ನಡ್ಸ್ಕೊಂತ ಇದೆ. ನೆಕ್ಸ್ಟ್ ಏನಾಯ್ತು ಬೆಳಗಾವಿನಲ್ಲಿ, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬಂತು ಒಂದ್ ಕಡೆ, ಒಬ್ರು ತಹಸೀಲ್ದಾರ್ ವಿಚಾರದಲ್ಲಿ ಅಲ್ಲೊಂದು ಸೂಸೈಡ್ ಆಯ್ತು. ಏನಾಯ್ತು ಆ ಕೇಸ್ಗೆ? ಇವತ್ನವರೆಗೂ ಏನೂ ಆಗಿಲ್ಲ. ನೆಕ್ಸ್ಟ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದೇ ನಾಗೇಂದ್ರ ದದ್ದಲ್ ಹೆಸರು ಡೈರೆಕ್ಟ್ ಆಗಿ ಬಂದ್ರೂ ಸಹ ಅವರನ್ನ ಚಾರ್ಜ್ ಶೀಟ್ ಅಲ್ಲಿ ಹೆಸರೇ ಇಲ್ಲ ಬಿಟ್ಬಿಟ್ರು. ಈ ರೀತಿಯಾಗಿ ತಮ್ಮಂತ ಪ್ರೊಟೆಕ್ಟ್ ಮಾಡ್ಕೊಂಡು ಇವಾಗ ಸಚಿನ್ ಅವ್ರ ಕೇಸಲ್ಲಿ FIR ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಯಾಕೆ ಹಾಕಿಲ್ಲ? He is also an accused. His name is there here. It amounts to instigation of suicide. ಇವ್ರು ಇಷ್ಟ ಬಂದಂಗೆ ಇವರು FIR ಅಲ್ಲಿ ಅವ್ರ ಹೆಸರುಗಳನ್ನ ಬಿಟ್ಟುಬಿಟ್ಟು FIR ಅಲ್ಲಿ ಹೆಸರಿಲ್ಲ, FIR ಹೆಸರಿಲ್ಲ ಏನರ್ಥ? ಯಾರು ಪೊಲೀಸ್ ಅವ್ರು? ಇವ್ರ ಕೆಳಗಡೆ ಇರೋರು. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಒಂದ್ ಕಡೆ, ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಇನ್ನೊಂದ್ ಕಡೆ. ಇವ್ರು ಇಷ್ಟ ಬಂದಂಗೆ ರಿಪೋರ್ಟ್ ಹಾಕೊಳ್ಳೋದು, ಇಷ್ಟ ಬಂದಂಗೆ FIR ಹಾಕೊಳ್ಳೋದು, ಯಾರು ಬೇಕು ಅವ್ರು ಬಿಟ್ಬಿಡೋದು. ಅದನ್ನ ತಂದ್ಬಿಟ್ಟು ಯಾಕಿಲ್ಲ ಸ್ವಾಮಿ? ಸೂಸೈಡ್ ನೋಡಲ್ಲಿ ಇಷ್ಟೊಂದಿದೆ ಅಲ್ಲ, ಯಾಕೆ ಹಾಕಿಲ್ಲ ಹೆಸರನ್ನ? ನೀವ್ ಹಾಕಿ ತನಿಖೆ ಮಾಡ್ಲಿ ಆಮೇಲೆ. ಹಾಗಾದ್ರೆ ಅಷ್ಟೆಲ್ಲ ಮಾತಾಡ್ತೀರಿ ಯಾಕೆ? ಜಸ್ಟ್ ಬಿಕಾಸ್ ಹಿ ಇಸ್ ದಿ ಸನ್ ಆಫ್ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಯಾರು ಬುಡಕ್ ಬರುತ್ತೋ ಗೊತ್ತಿಲ್ಲ ಇವಾಗ, ಆಯ್ತಲ್ಲ? ಯಾರು ಬುಡಕ್ ಬರುತ್ತೋ ಗೊತ್ತಿಲ್ಲ ಇವಾಗ. ಇವ್ರು ಯಾರನ್ನೇ ಕೆಲವು ಪಾಯಿಂಟ್ ಗಳನ್ನ ಹೇಳಿದ್ರು ನೋಡಿ. ನನ್ನನ್ನ ಇಷ್ಟು ಬಾರಿ ಕರ್ಕೊಂಡು ಹೋಗಿದ್ದಾರೆ, ಅವ್ರ ಜೊತೆ ಮಾತಾಡಿಸಿದ್ದಾರೆ, ಅವ್ರು ಮಾತಾಡಿ ಹೇಳಿದ್ರು ಇಲ್ಲ ಕೆಲಸ ಮಾಡ್ಕೊಡಿ ಅಂತ ಹೇಳಿ. ಆಮೇಲೆ 60 ಲಕ್ಷ ಅಂತ ಹೇಳಿದ್ರು. ಅಲ್ಲಿ ಒಂದು ಮಾತುಗಳು ಬರ್ತಾ ಇತ್ತು, ನನಗೆಲ್ಲ ಕೂಡ ಗುತ್ತಿಗೆ ಸಿಗೋದು ಈ ಮಂತ್ರಿಗಳ ಮುಖಾಂತರ. ಹಾಗಂತ ಅಲ್ಲಿ ಕೊಲೆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸುಪಾರಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳುವಾಗ ರಾಜೀವ್ ಕಪೂರ್ಗೆ ಯಾರು ಸುಪಾರಿ ಕೊಡ್ತಾರೆ? ಇದನ್ನ ಕಾನೂನು ನೋಡ್ಬೇಕಲ್ಲ, ಸುಪಾರಿ ಯಾರು ಕೊಟ್ಟಿದ್ದಾರೆ ಅಂತೇಳಿ. ಅದರ ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಪ್ರಿಯಾಂಕರ್ಗೆ ಅದನ್ನು ಒಪ್ಕೊಂಡಂಗೆ ಕಾಣ್ತಾ ಇದೆ. ಸುಪಾರಿ ಯಾಕೆ ಅಂದ್ರೆ ನಾನು ಅದನ್ನ ಹೇಳ್ತಿರೋದಲ್ಲ. ನೋಡಿ, ನನ್ನ ಫ್ಯಾಮಿಲಿ ಮೇಲೆ ಈ ತರದ ಆರೋಪ ಮಾಡಿದ್ರು, ಕೊಲ್ತೇನೆ ಅಂತ ಹೇಳಿದ್ರು, ಇವರು ಏನು ಮಾಡ್ಲಿಲ್ಲ, ಹಾಗಾಗಿ ನಾನು ಹೋದೆ ಅಂತ ಹೇಳ್ತಾ ಇದಾರ. ಏನ್ ಕತೆ? ನನಗೆ 2ರ ಕ್ಲಾರಿಟಿ ಕೊಡಿ. ನನಗೆ 1 ನಿಮಿಷ ಅವಕಾಶ ಕೊಡಿ. 2 ನಿಮಿಷ. ಇನ್ಸ್ಟಿಗೇಷನ್ ಅಲ್ಲಿ ಅಂತ ಹೇಳಿದಾಗ
ಈಗ ರಾಜು ಅನ್ನೋವಂಥವ್ರು ಅರೆಸ್ಟ್ ಆಗಿ ಹೌದು ನನಗೆ ಈ ತರ ಇನ್ಸ್ಟಿಗೇಷನ್ ಬಂದಿತ್ತು, ನನಗೆ ಈ ತರ ಇಂಟಿಮೇಷನ್ ಬಂದಿತ್ತು, ಅದು ನಾನು ಅವ್ರು ಹೇಳಿದ್ದೆ ಅಂತ ಹೇಳಿದಾಗ ಮಾತ್ರ ಅಟ್ರಾಕ್ಟ್ ಆಗುತ್ತೆ. ಅದರ್ವೈಸ್ ಆ ಡೆತ್ ನೋಟ್ ಅಲ್ಲಿ ಅವ್ರ ಬಗ್ಗೆ ಹೆಸರು ಇಲ್ಲ, ಮಂತ್ರಿಯ ಬಗ್ಗೆ. ಹೌದು, ನಾನು ಕೇಳುವಂತ ಪ್ರಶ್ನೆ ಕಾರಣಾತ್ಮಕವಾಗಿ ಖರ್ಗೆ ಅವ್ರ ಪರವಾಗಿ ಅಂತಲ್ಲ. ಈಗ ಆ ಮಂತ್ರಿ ಹೆಸರು ಯಾಕೆ ಬರ್ದಿಲ್ಲ? ಒಬ್ಬ ಸಾಯುವಂತವನು ಸುಸೈಡ್ ಮಾಡ್ಕೊಂಡ್ರೆ ಸಚಿನ್ ಈ ಕೂಡ ಡೈರೆಕ್ಟ್ಲಿ ಇಸ್ ಡನ್. ಅಲ್ಲ ಟೆಂಡರ್ ಅಲ್ಲಿ ಹೆಸರು ಇದೆಯಲ್ಲ ಅಲ್ಲ, ಅವರು ಕೂಡ ನಮಗೆ ತಪ್ಪು ಮಾಡಿದ್ದಾರೆ. 8 ಜನ ಅವರು ಸೇರಿಸಬಹುದಲ್ಲ. ಮೊದಲನೇ ಪೇಜ್ ಅಲ್ಲಿ ನಾನು ಕೇಳ್ತಾ ಇರೋದಪ್ಪ, 8 ಪೇಜ್ ಅಲ್ಲಿ 8 ಜನ ಆರೋಪಿ ಅಲ್ವಾ? 8 ಜನ ಆರೋಪಿ ಅಲ್ವಾ? 8 ಜನ ಆರೋಪಿ ಅಲ್ವಾ? ನಾನು ಹೇಳ್ತಾ ಇರೋದು 8 ಜನ ಆರೋಪಿ ಅಲ್ವಾ? ಅಕ್ಯೂಸ್ ಅಂತ ಇರ್ತಾರಲ್ವಾ 8 ಜನ? ಒಬ್ಬೊಬ್ಬರು ಜಗಳ ಹಾಕೊಂಡ್ಬಂದಿಲ್ಲ. ಅವರು ಸಾಯುವಾಗ ನೋವಲ್ ಬರೆಯೋದನ್ನ ಅವ್ರ ಹೆಸರು ಬಿಜೆಪಿ ಜೆಡಿಎಸ್ಗೆ ಆ 8 ಜನ ಬೇಡ, ಬಿಜೆಪಿ ಜೆಡಿಎಸ್ಗೆ ಪ್ರಿಯಾಂಕ್ ಖರ್ಗೆ ಮಾತ್ರ ಬೇಕು. ಆದರೆ ಕಾಂಗ್ರೆಸ್ ಗವರ್ಮೆಂಟ್ಗೆ ನಿಮ್ಗೆ ಪ್ರಿಯಾಂಕ ಖರ್ಗೆ ತಪ್ಪಿತಸ್ಥ ಅಲ್ವಾ ನಿಮ್ಮ ಪ್ರಕಾರ? ಏನಾಗಿಲ್ಲ, ಆ 8 ಜನರನ್ನಾದ್ರೂ ಬಂಧಿಸ್ರಪ್ಪ. ನೀವು ಮಾಡಿಲ್ಲ. ಈಗ ನಮ್ಮ ಹೋರಾಟ ನಿಮ್ಮ ರಾಜಕೀಯ ಪ್ರಿಯಾಂಕ ಖರ್ಗೆ ಮತ್ತೊಬ್ರು ಏನಿದೆ 8 ಜನ ಅವರ ಬಂಧನವಾಗಬೇಕಾಗಿತ್ತು. ಇಲ್ಲ ಲೋಹಿತ್, ಅದನ್ನ ಈಗ ಯಾರು ನಮ್ಮ ಮೌನೇಶ್ ಅವರು ಹೇಳಿದ್ರು, ಡೈರೆಕ್ಟ್ ಆಗಿ ಇಂಥ ಆರೋಪಗಳನ್ನು ಅದರ ಮಾಡಲಾಗಿದೆ. ಸೊ ಹಾಗಿರುವಾಗ ಅದು ನೇರವಾಗಿ ಬರುತ್ತಲ್ವ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಪ್ರಕಾರ ಡೈರೆಕ್ಟ್ ಆಗಿರ್ಬೋದು, ಕಾರಣಾತ್ಮಕ ಡೈರೆಕ್ಟ್ ಅಲ್ಲ. ಬಟ್ 8 ಜನ ಹೆಸರು ಇದೆಯಲ್ಲ, 8 ಜನ ಹೆಸರು ಇದೆಯಲ್ಲ, ಅವರನ್ನು ಇಲ್ಲಿ ತನಕ 8 ಜನ ಯಾಕೆ ಮಾಡಲ್ಲ ಅಂತ ನಾವು ಕೇಳ್ತಾ ಇದೀವಿ. 8 ಜನ ನೀವು ಅರೆಸ್ಟ್ ಮಾಡಲೇಬೇಕು. ನೀವು ರಾಜೀನಾಮೆ ನಾನು ಹೇಳೋದು ಕೇಳಿ ಸರ್, ಮುಗಿಸ್ಬಿಡ್ತೀನಿ. ನೀವು 8 ಜನದ ಜೊತೆ 9ನೇರು ಪ್ರಿಯಾಂಕ ಖರ್ಗೆ ಅಂತ ಬರ್ದಿದ್ರೆ ಅದ್ರ ರಾಜೀನಾಮೆನೂ ಕೇಳಬಹುದಾಗಿತ್ತು. ನೀವು ಮಾಡ್ತಿರೋದು ರಾಜಕೀಯ. ನಿಮಗೆ ಖಂಡಿತವಾಗ್ಲೂ ಸಚಿನ್ ಸಾವು ಮೇಲೆ ಯಾವುದೇ ರೀತಿಯಾದ ದುಃಖ ಇಲ್ಲ. ಸ್ಟ್ರೈಕ್ ಮಾಡಕ್ಕೆ ನೀವು ಈಗ ನಾನು ಅವಾಗ ಹೇಳಿದೆ, ನಿಮ್ಮ ಬಳಿ ಬಂದೆ. ಈಗ ನಾನು 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.